ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಈಗ ಅಘೋರ ಲಕ್ಷ್ಮಿ ಸಾಧನೆ ಮಾಡ್ತಕ್ಕಂತಹ ವಿಧಾನದ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ಈ ಒಂದು ಸಾಧನೆಯನ್ನು ನೀವು ಮಾಡ್ತಕ್ಕಂತಹ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟು ಶುಕ್ರವಾರದಂದು ನೀವು ಪ್ರಾರಂಭ ಮಾಡಬಹುದು. ಪೌರ್ಣಮಿ, ದೀಪಾವಳಿ, ವರಮಹಾಲಕ್ಷ್ಮಿ ವ್ರತ ಇರ್ತಕ್ಕಂತಹ ದಿನಗಳಲ್ಲಿ, ಅಥವಾ ನವರಾತ್ರಿ ದಿನಗಳಲ್ಲಿ, ಅಥವಾ ಹೋಳಿ ಹಬ್ಬದ ದಿನ, ಅಥವಾ ಒಳ್ಳೆಯ ಶುಭ ಮುಹೂರ್ತ ಇರ್ತಕ್ಕಂತಹ ಸಿದ್ಧಿ ಯೋಗಗಳು ಇರ್ತಕ್ಕಂತಹ ದಿನಗಳಲ್ಲಿ ನೀವು ಈ ಒಂದು ಸಾಧನೆಯ ವ್ರತವನ್ನು ನೀವು ಪ್ರಾರಂಭ ಮಾಡಬಹುದು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು. ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ನೋಡಿ, ಈ ಒಂದು ಸಾಧನೆಯಲ್ಲಿ ನೀವು ಅಖಂಡ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಅಖಂಡ ದೀಪ ಅಂತಂದರೆ ನೀವು ವ್ರತವನ್ನು ಯಾವಾಗ ಪ್ರಾರಂಭ ಮಾಡ್ತೀರೋ ಅಲ್ಲಿಂದ ಹಿಡಿದು ವ್ರತವನ್ನು ಯಾವಾಗ ನೀವು ಮುಗಿಸ್ತೀರೋ ಅಲ್ಲಿ ಗಂಟ ನೀವು ಹಚ್ಚಿರ್ತಕ್ಕಂತಹ ದೀಪ ಉರಿತಾ ಇರಬೇಕು. ಇದಕ್ಕೆ ಅಖಂಡ ದೀಪ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನೀವು ಹಚ್ಚಿರೋ ದೀಪ ಮಧ್ಯದಲ್ಲಿ, ವ್ರತ ಮಾಡ್ತಕ್ಕಂತಹ ಮಧ್ಯದಲ್ಲಿ ಆರೋಗಬಾರ್ದು. ಆ ರೀತಿ ನೀವು ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕಾಗತ್ತೆ. ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಸಾಧನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಬೇಕು. ತುಪ್ಪವನ್ನು ಹಾಕಿ ಅಖಂಡ ದೀಪವನ್ನು ಹಚ್ಚಿ ಅದು ಆರದೇ ಇರೋ ಥರ ನೋಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟು ಮಾಲೆ. ಇದಕ್ಕೆ ಮಾಲೆ ಬಂದ್ಬಿಟ್ಟು ಕಮಲದ ಬೀಜದ ಮಾಲೆಯನ್ನು ಸಹ ನೀವು ಬಳಸಬಹುದು, ಅಥವಾ ಸ್ಫಟಿಕದ ಮಾಲೆಯನ್ನು ಬಳಸಬಹುದು, ಅಥವಾ ತುಳಸಿ ಮಾಲೆಯನ್ನು ಸಹ ನೀವು ಬಳಸಬಹುದು ಜಪ ಮಾಡೋದಕ್ಕೆ. ನೆಕ್ಸ್ಟು ಜಪ ಸಂಖ್ಯೆ ನೋಡಿ, ಕಡಿಮೆ ಅಂದ್ರೂ 3 ಮಾಲೆ ನೀವು ಜಪ ಮಾಡಬೇಕಾಗತ್ತೆ. 3 ಮಾಲೆ ಕಡಿಮೆ ಅಂದರೂ ನೀವು ಜಪ ಮಾಡಬೇಕಾಗತ್ತೆ. ಯಾಕಂದರೆ ಈ ನಿಮ್ಮಲ್ಲಿರ್ತಕ್ಕಂಥ ದಟ್ಟ ದಾರಿದ್ರ್ಯತನ ನಿವಾರಣೆಯಾಗಿ ನಿಮಗೆ ಲಕ್ಷ್ಮಿಯ ಒಂದು ಕೃಪೆ ಸಾನ್ನಿಧ್ಯ ದೊರಕಬೇಕು ಅಂದರೆ ನೀವು ಪ್ರತಿದಿನ 3 ಮಾಲೆ ಮಿನಿಮಮ್ ಜಪ ಮಾಡಬೇಕಾಗತ್ತೆ. ಇದಕ್ಕೆ ಆಸನದ ಮೇಲೆ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಹಾಕಬೇಕು. ನೀವು ಧರಿಸಿಕೊಳ್ತಕ್ಕಂತಹ ವಸ್ತ್ರನೂ ಸಹ ಕೆಂಪು ಬಣ್ಣದಾಗಿರಬೇಕು. ಹಾಗೆ ಮಂಟಪದ ಮೇಲೂ ಸಹ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಹಾಕಿ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಫೋಟೋ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ಇರ್ತಕ್ಕಂಥ ಒಂದು ಫೋಟೋವನ್ನು ನೀವು ಇಡಬೇಕಾಗತ್ತೆ. ಜೊತೆಗೆ ಗಣೇಶನ ಫೋಟೋ ಹಾಗೆ ಕುಬೇರನ ಫೋಟೋವನ್ನು ಸಹ ನೀವು ಇಡಬೇಕಾಗತ್ತೆ. ಜೊತೆಗೆ ನಿಮ್ಮ ಗುರುಗಳಿದ್ದರೆ ಆ ಗುರುಗಳ ಫೋಟೋವನ್ನು ಸಹ ನೀವು ಇಟ್ಟು ಇಲ್ಲಿ ಪೂಜೆ ಮಾಡಬಹುದು. ಇದಕ್ಕೆ ಸಮಯ ಬಂದ್ಬಿಟ್ಟು ಪ್ರತಿದಿನ ರಾತ್ರಿ 9 ಗಂಟೆಯ ಮೇಲೆ ನೀವು ಈ ಒಂದು ಪೂಜೆಯನ್ನು ನೀವು ಮಾಡಬೇಕಾಗತ್ತೆ. 9 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ಈ ಒಂದು ಪೂಜೆಯನ್ನು ನೀವು ಮಾಡಬಹುದು. ವ್ರತ 11 ದಿನ ವ್ರತ ಮಾಡ್ಬೋದು, ಅಥವಾ 21 ದಿನ ನೀವು ವ್ರತವನ್ನು ನೀವು ಮಾಡಬಹುದು. ಇದಕ್ಕೆ ನೈವೇದ್ಯ ಬಂದ್ಬಿಟ್ಟು ಸ್ವೀಟ್ಸ್ ಅಂದರೆ ಬಿಳಿ ಬಣ್ಣದ ಒಂದು ಸ್ವೀಟ್ಸ್ನ ನೀವು ಇಡಬೇಕಾಗತ್ತೆ, ಅಥವಾ ಹಾಲಿನಿಂದ ನೀವು ಇಲ್ಲಿ ಇಡಬೇಕಾಗತ್ತೆ. ಪಾಯಸ, ಹಾಲಿನ ಪಾಯಸ, ಹಾಲಿನ ಖೀರು, ಅಥವಾ ಹಾಲಿನಿಂದ ಮಾಡಿರ್ತಕ್ಕಂಥ ಸ್ವೀಟ್ಸು, ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ನೀವು ಇಲ್ಲಿ ನೈವೇದ್ಯವಾಗಿ ಇಡಬೇಕಾಗತ್ತೆ. ಯಾಕಂದರೆ ಲಕ್ಷ್ಮೀ ತಾಯಿಗೆ ಸಿಹಿ ಪದಾರ್ಥ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಜೊತೆಗೆ ಕುಡಿಯೋದಕ್ಕೆ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಡಬೇಕಾಗತ್ತೆ. ಆದಷ್ಟು ಈ ನೈವೇದ್ಯವನ್ನು ನೀವು ಮನೆಗಳಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ಸಾಧ್ಯ ಆಗಲಿಲ್ಲ ಅಂದರೆ ಬೇಕ್ರಿಯಿಂದ ಅಥವಾ ಸ್ವೀಟ್ಸ್ ಅಂಗಡಿಯಿಂದ ತಂದು ಇಡಬಹುದು. ಆದರೆ ಶುದ್ಧವಾಗಿರಬೇಕು, ಅದನ್ನು ಗಮನ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸಾಮಗ್ರಿ. ನೋಡಿ, ಸಾಮಗ್ರಿ ಬಂದ್ಬಿಟ್ಟು ಶೃಂಗಾರದ ಐಟಮ್ಸ್. ಅಂದರೆ ಒಂದು ಹೆಣ್ಣು ತನ್ನ ಅಲಂಕಾರಕ್ಕೆ ಏನೇನು ಬಳಸ್ತಾರೆ ಅವೆಲ್ಲವನ್ನು ನೀವು ಇಡಬೇಕಾಗತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗ ಕುಂಕುಮ, ಅರಿಶಿಣ, ಹೂವು, ಕೈಗೆ ಹಾಕೊಳ್ಳೋದಕ್ಕೆ ಮೆಹಂದಿ, ಮತ್ತು ಕತ್ತಿಗೆ ಹಾಕೊಳ್ಳೋದಕ್ಕೆ ಸರ ಅಥವಾ ನೆಕ್ಲೆಸ್ಸು, ಮೂಗುತಿ, ಮತ್ತು ಲಿಪ್ಟಿಕ್ಕು, ಕಾಡಿಗೆ, ಬಳೆ, ಆಮೇಲೆ ಸೆಂಟ್ ಬರುತ್ತೆ, ಅತ್ತಾರ ಅಂತ ಹೇಳ್ತಾರೆ. ಅತ್ತಾರ ಅಂದರೆ ಘಮ ಅಂತ ಇರ್ತಕ್ಕಂಥ ಒಂದು ಗುಲಾಬಿ ವಾಸನೆ ಇರ್ತಕ್ಕಂತಹ ಒಂದು ಸೆಂಟು, ಅಥವಾ ಮಲ್ಲಿಗೆ ಹೂವಿನ ಒಂದು ಸೆಂಟು, ಅತ್ತಾರ, ಅದನ್ನು ನೀವು ಇಲ್ಲಿ ಇಡಬೇಕಾಗತ್ತೆ. ಈ ಥರ ಒಂದು ಹೆಣ್ಮಕ್ಳು ಶೃಂಗಾರ ಮಾಡ್ಕೊಳ್ಳೋದಕ್ಕೆ ಅಥವಾ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಏನೇನು ಇಡ್ತಾರೋ ಅವೆಲ್ಲವನ್ನು ಸಹ ನೀವು ಇಲ್ಲಿ ಇಡಬೇಕಾಗತ್ತೆ. ಲಕ್ಷ್ಮೀ ದೇವಿಗೆ ನೀವು ಇಡಬೇಕಾಗತ್ತೆ. ಸೀರೆ, ಜಾಕೆಟು, ಮಡಲಕ್ಕಿ, ಮತ್ತು ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು. ಜೊತೆಗೆ ಇಲ್ಲಿ ಒಂದು ಲಕ್ಷ್ಮೀ ಯಂತ್ರ ಬರ್ತದೆ. ಆ ಲಕ್ಷ್ಮೀ ಯಂತ್ರ ಮತ್ತು ಈ ಮಾಲೆಗಳು
ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು, ಸಿದ್ಧಿಯಾಗಿರಬೇಕು. ಅಂಥವನ್ನ ನೀವು ಬಳಸಿದ್ರೆ ಅದು ನಿಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡುತ್ತೆ. ಹಾಗೇ ನೀವು ಅಂಗಡಿಯಿಂದ ತಂದು ಶುದ್ಧಿ ಮಾಡ್ದೇ ಬಳಸಿದ್ರೆ ಅಷ್ಟೊಂದು ಫಲಿತಾಂಶ ಸಿಗೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು. ಆ ರೀತಿಯ ಒಂದು ಲಕ್ಷ್ಮೀ ಯಂತ್ರ ಅಥವಾ ಮಾಲೆಗಳು ಬೇಕಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಅದನ್ನು ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಅದನ್ನು ನಿಮಗೆ ಕಳಿಸ್ಕೊಡ್ತೀವಿ. ಆಮೇಲೆ ನೀವು ಪೂಜೆನಲ್ಲಿ ಒಂದು ಹಳದಿ ಬಣ್ಣದ ಒಂದು ಕವಡೆ ಬರ್ತದೆ, 6 ಕವಡೆ. ಆ ಕವಡೆ ಸಣ್ಣ ಸಣ್ಣ ಕವಡೆ ಆಗಿರೋದು ಪರವಾಗಿಲ್ಲ, ಸಾಕು. ಆ ಹಳದಿ ಬಣ್ಣದ ಕವಡೆಗಳನ್ನು ನೀವು ಇಡಬೇಕಾಗತ್ತೆ. ಜೊತೆಗೆ ಈ ಕಮಲದ ಹೂವು, ಅಂದರೆ ಪ್ರತಿದಿನ ನೀವು ಪೂಜೆ ಮಾಡ್ತಕ್ಕಂಥ ವೇಳೆ ಕಮಲದ ಹೂವನ್ನು ಇಡೋದಕ್ಕೆ ಟ್ರೈ ಮಾಡಿ ನೋಡಿ. ಸಿಕ್ಕಿದ್ರೆ, ಸಿಗಲಿಲ್ಲ ಅಂದರೆ ಮಲ್ಲಿಗೆ ಹೂವು ಅಥವಾ ಗುಲಾಬಿ ಹೂವನ್ನು ಇಡಿ. ಆಮೇಲೆ ಶಂಖ ಇದ್ದರೆ ಶಂಖನ ಇಡ್ಬೋದು, ಅಥವಾ ಗೋಮತಿ ಚಕ್ರ ಇದ್ದರೆ ಅದನ್ನು ಸಹ ನೀವು ಈ ಒಂದು ಪೂಜೆಯಲ್ಲಿ ಇಡಬಹುದು. ನೋಡಿ, ಇಷ್ಟು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಈಗ ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ತಿಳಿಸ್ತೀನಿ, ತಿಳ್ಕೊಳ್ಳಿ. ಮೊದಲಿಗೆ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ನಿಮ್ಮ ಏಕಾಂತವಾಗಿರ್ತಕ್ಕಂಥ ಕೊಠಡಿ ಅಥವಾ ನಿಮ್ಮ ಪೂಜಾ ರೂಮ್ನಲ್ಲಿ ಬಂದು ಕುತ್ಕೊಳ್ಳಿ. ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ನೀವು ಮಾಡ್ಕೊಳ್ಳಿ. ಈಗ ಗಂಗಾ ಜಲದಿಂದ ನೀವು ತಂದಿರತಕ್ಕಂತಹ ಎಲ್ಲ ವಸ್ತುಗಳ ಮೇಲೆ ಶುದ್ಧೀಕರಣ ಮಾಡ್ಕೊಳ್ಳಿ. ಅಪವಿತ್ರವೆಲ್ಲ ಹೋಗಿ ಪವಿತ್ರವಾಗಲಿ ಅಂತ ಹೇಳಿಬಿಟ್ಟು ಗಂಗಾ ಜಲವನ್ನು ಸಿಂಪಡಿಸಿ ಪವಿತ್ರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಳಸ ಸ್ಥಾಪನೆ ಮಾಡಿರಬೇಕು. ಕಳಸ ವೆರಿ ವೆರಿ ಇಂಪಾರ್ಟೆಂಟು ಲಕ್ಷ್ಮೀ ದೇವಿಗೆ. ಮಂಗಳ ಕಳಸ ಅಂತ ಹೇಳ್ತಾರೆ. ಆ ಮಂಗಳ ಕಳಸ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಆ ರೀತಿ ನೀವು ಮಂಗಳ ಕಳಸವನ್ನು ನೀವು ಮಾಡಬೇಕಾಗತ್ತೆ. ಮಂಗಳ ಕಳಸವನ್ನು ಇಟ್ಟರೆ ತುಂಬ ಒಳ್ಳೆಯದು ಲಕ್ಷ್ಮೀ ಪೂಜೆಯಲ್ಲಿ. ಪೂಜೆ ಮಾಡಿ, ಮಂಟಪದ ಮೇಲೆ ಇರ್ತಕ್ಕಂತಹ ಎಲ್ಲ ದೇವರುಗಳಿಗೆ ಪೂಜೆ ಮಾಡಿ. ಪೂಜೆ ಮಾಡಿಬಿಟ್ಟು ನೈವೇದ್ಯವನ್ನು ಇಡಿ, ಕಳಸಕ್ಕೆ ಪೂಜೆ ಮಾಡಿ, ಅಲ್ಲಿ ಮಂಟಪದ ಮೇಲೆ ಇರ್ತಕ್ಕಂಥ ಫೋಟೋಗಳಿಗೆ ಪೂಜೆ ಮಾಡಿ. ನೆಕ್ಸ್ಟು ಆಸನಕ್ಕೆ ನಮಸ್ಕಾರ ಮಾಡಿ, ಆಸನದ ಮೇಲೆ ಕುತ್ಕೊಂಡು ಮಾಲೆ ತಗೊಳ್ಳಿ, ಮಾಲೆಗೂ ಸಹ ನಮಸ್ಕಾರ ಮಾಡಿ. ಈಗ ಜಪವನ್ನು ಪ್ರಾರಂಭ ಮಾಡಿ. ಮೊದಲಿಗೆ ಗಣಪತಿ ಮಂತ್ರ, ಗಂ ಗಣಪತಯೇ ನಮಃ, ಈ ಮಂತ್ರವನ್ನು 21 ಸಾರಿ ಜಪ ಮಾಡಿ. ನೆಕ್ಸ್ಟು ನವಗ್ರಹ ಮಂತ್ರ, ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿ ಕರಾಭವಂತು. ಈ ಮಂತ್ರವನ್ನು 9 ಸಾರಿ ಹೇಳಿ. ನೆಕ್ಸ್ಟು ಗುರು ಮಂತ್ರ, ನಿಮಗೆ ಗುರುಗಳು ಇದ್ದರೆ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಗುರುಗಳು ಇಲ್ಲ ಅಂತಂದರೆ ಈ ಒಂದು ಸಾಧನೆಗೆ ನೀವು ಈಶ್ವರನನ್ನು, ಪರಮೇಶ್ವರನನ್ನು ಗುರುವಾಗಿ ಸ್ವೀಕರಿಸಿ ಪರಮೇಶ್ವರನ ಶಿವನ ಗುರು ಮಂತ್ರವನ್ನು ಜಪ ಮಾಡಿ 108 ಸಾರಿ. ಶಿವನ ಗುರು ಮಂತ್ರ ಈ ರೀತಿ ಇದೆ, ಓಂ ನಮ ಶಿವಾಯ. ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ನೀವು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ಸಾಧನೆ ಮಾಡಬಹುದು. ಕೃಷ್ಣನ ಗುರು ಮಂತ್ರ ಈ ರೀತಿ ಇದೆ, ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಈಗ ಸಂಕಲ್ಪ ಮಾಡಿಕೊಳ್ಬೇಕು. ಅಂದರೆ ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಗಂಗಾ ಜಲವನ್ನು, ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಏನಂತ ಅವತ್ತಿನ ದಿನ, ನಕ್ಷತ್ರ, ತಿಥಿ, ವಾರ ಇಲ್ಲಿ ಅದ್ರ ಬಗ್ಗೆ ಹೇಳ್ಕೊಳ್ಳಿ. ಹಾಗೆ ನೆಕ್ಸ್ಟು ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಆ ಒಂದು ಸ್ಥಳದ ಹೆಸರು ಎಲ್ಲವನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿ. ನಾನು ಇವತ್ತಿನಿಂದ ಅಘೋರ ಲಕ್ಷ್ಮಿಯ ಒಂದು ಸಾಧನೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಗುರುದೇವ ನನಗೆ ಆಜ್ಞೆ ಕೊಡಿ, ಆಶೀರ್ವಾದ ಮಾಡಿ ಅಂತ ಗುರುಗಳ ಹತ್ರ ಬೇಡ್ಕೊಳ್ಳಿ. ಫಸ್ಟು ಮೇಯ್ನ್ ಗುರು. ಆನಂತರ ನಿಮ್ಮ ಪಿತೃಗಳ ಹತ್ರ ಬೇಡ್ಕೊಳ್ಳಿ, ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಳ್ಳಿ, ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು ದೇವರ ಹತ್ರ ಬೇಡ್ಕೊಳ್ಳಿ. ಈ ಒಂದು ಸಾಧನೆಗೆ ಅಪ್ಪಣೆ ಕೊಡಿ, ಆಜ್ಞೆ ಕೊಡಿ, ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪದ ನೀರನ್ನು ಅಲ್ಲೇ ಪಕ್ಕದಲ್ಲೇ ಭೂಮಿ ಮೇಲೆ ಬಿಟ್ಬಿಡಿ. ಈಗ ಕಂಕಣ ಕಟ್ಕೊಳ್ಬೇಕು. ಕೈಗೆ ಒಂದು ಕೆಂಪು ಬಣ್ಣದ ಒಂದು ದಾರವನ್ನು ತಗೊಂಡು ಊದ್ಗಡ್ಡಿ ಹೊಗೆ ತೋರಿಸಿ ಕಂಕಣ ಅಂತ ಕಟ್ಕೊಳ್ಬೇಕು ಬಲಗೈಗೆ. ಯಾಕೆ ಈ ಥರ ಕಟ್ಕೊಳ್ಬೇಕು ಅಂದರೆ, ನನಗೆ ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದರು. ನಾನು ಅವ್ರಿಗೆ ಗುರು ದೀಕ್ಷೆ ಕೊಟ್ಟಿದ್ದೆ, ಅವ್ರಿಗೆ ವ್ರತ ಎಲ್ಲ ಮುಗೀತು. ನಾನು ಹೇಳಿರ್ತಕ್ಕಂತಹ ಗುರು ಅಷ್ಟು ಮಂತ್ರವನ್ನು ಜಪ ಮಾಡಿದ್ದಾರೆ. ಈಗ ಯಾವ ಥರ ನಾವು ಅದನ್ನು ಕ್ಲೋಸ್ ಮಾಡಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ನೀವು ಕೈಗೆ ಕಟ್ಕೊಂಡಿರ್ತಕ್ಕಂಥ ಕಂಕಣವನ್ನು ಬಿಚ್ಚಿ ಮತ್ತು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋದು ಈ ರೀತಿ. ಹಾಗಾಗಿ ನೀವು ಪ್ರಾರಂಭ ಮಾಡ್ತಕ್ಕಂಥ ದಿನದಲ್ಲಿ ಕಂಕಣವನ್ನು ಕಟ್ಕೊಳ್ಳಿ. ವ್ರತವೆಲ್ಲ ಮುಗಿದ ನಂತರ ಕಂಕಣವನ್ನು ಬಿಚ್ಚಿ ಯಾವುದಾದ್ರು ಗಿಡದ ಬುಡಕ್ಕೆ ಹಾಕ್ಬಿಡಿ. ಆಗ ನಿಮ್ಮ ವ್ರತ ಮುಗೀತು ಅಂತ ಅರ್ಥ. ಈಗ ರಕ್ಷಾ ಮಂತ್ರ ನೋಡಿ, ಇಲ್ಲಿ ರಕ್ಷಾ ಮಂತ್ರ ಬಂದ್ಬಿಟ್ಟು
ಕೃಷ್ಣನ ರಕ್ಷಾ ಮಂತ್ರವನ್ನು ನೀವು ಹಾಕೊಬೋದು, ಅಥವಾ ನಾರಾಯಣನ ವಿಷ್ಣುವಿನ ರಕ್ಷಾ ಮಂತ್ರವನ್ನು ಸಹ ನೀವು ಹಾಕೊಬೋದು, ಅಥವಾ ನರಸಿಂಹಸ್ವಾಮಿಯ ಒಂದು ರಕ್ಷಾ ಮಂತ್ರವನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ನನ್ನ ಪ್ರಕಾರ ಯಾರಿಗೆ ಮಾಟ ಮಂತ್ರದ ಸಮಸ್ಯೆ ಇದೆ ಅಂಥವರು ಈ ನರಸಿಂಹಸ್ವಾಮಿಯ ಒಂದು ರಕ್ಷಾ ಮಂತ್ರವನ್ನು ಹಾಕಿದ್ರೆ ತುಂಬ ಒಳ್ಳೆಯದು, ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಾನು ಬೇರೆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ನರಸಿಂಹಸ್ವಾಮಿಯ ಒಂದು ರಕ್ಷಾ ಮಂತ್ರ, ಅದನ್ನು ಹಾಕ್ಕೊಂಡು ಅದನ್ನು 21 ಸಾರಿ ಹೇಳಿ. ರಕ್ಷಾ ಮಂತ್ರವನ್ನು ಹೇಳಿ ಅಕ್ಷತೆಯನ್ನು ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಂಡು ನೆಕ್ಸ್ಟು ನೀವು ಈ ಒಂದು ವ್ರತವನ್ನು ಕಂಟಿನ್ಯೂ ಮಾಡಿ. ನೆಕ್ಸ್ಟು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ನೋಡಿ. ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ. ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ ಬಜೆ ಗಟ್ಟಾ ಪಕರ್ ಉಟ್ ಜಾಕ್, ಚೇತ್ ಸಂಬಾರ್ ಶ್ರೀ ಪರಂ ಹಂಸ್. ಇದನ್ನು 21 ಸಾರಿ ಜಪ ಮಾಡಿ. ನೆಕ್ಸ್ಟು ಮೂಲ ಮಂತ್ರ ನೋಡಿ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದು. ಇದನ್ನು ನೀವು ಸಾಧನೆ ಮಾಡಿದ್ರೆ ನಿಮಗೆ ಪಕ್ಕಾ ರಿಸಲ್ಟ್ ಬಂದೇ ಬರುತ್ತೆ, ಫಲಿತಾಂಶ ಸಿಕ್ಕೇ ಸಿಗುತ್ತೆ. ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿ. ನೋಡಿ ಮಂತ್ರ ಈ ರೀತಿ ಇದೆ. ಓಂ ನಮೋ ಭಗವತಿ ಸಮುಂದರ್ ಕಿ ಬೇಟಿ ವಿಷ್ಣು ಕಿ ರಾಣಿ, आवो आवो लक्ष्मी महारानी, हम मानुष तुम भगवती, हमें भी बनाओ कुबेरपति, जो ना बनाओ धनपति तो गिरो नरक कुंड में, लाख लाख बिच्छुन की पीड़ा सहो, दुहाई श्रीनाथ भगवान की. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಓಂ ನಮೋ ಭಗವತಿ ಸಮುಂದರ್ ಕಿ ಬೇಟಿ ವಿಷ್ಣು ಕಿ ರಾಣಿ, आवो आवो लक्ष्मी महारानी, हम मानुष तुम भगवती, हमें भी बनाओ कुबेरपति, जो ना बनाओ धनपति तो गिरो नरक कुंड में, लाख लाख बिच्छुन की पीड़ा सहो, दुहाई ಶ್ರೀನಾಥ್ ಭಗವಾನ್ ಕಿ. ಅಂದರೆ ಈ ಮಂತ್ರದ ಅರ್ಥ ಏನು ಗೊತ್ತಾ? ಸಮುಂದರ್ ಕಿ ಬೇಟಿ ಅಂತಂದರೆ ಸಮುದ್ರ ರಾಜನ ಮಗಳು ಲಕ್ಷ್ಮಿ ಅಂತ, ವಿಷ್ಣುವಿನ ರಾಣಿ ಆ ಲಕ್ಷ್ಮಿ ಬಾ ಅಂತ ಕರೆಯೋದು. ನಾನು ಮನುಷ್ಯ, ನೀನು ಭಗವತಿ, ನನ್ನನ್ನು ಕುಬೇರ ಪತಿಯನ್ನಾಗಿ ಮಾಡು, ನನ್ನನ್ನು ಧನಪತಿಯನ್ನಾಗಿ ಮಾಡು. ಈ ರೀತಿ ನೀನು ಮಾಡದೆ ಹೋದರೆ ನೀನು ನರಕ ಕುಂಡಕ್ಕೆ ಬಿದ್ದು ಆ ನರಕ ಕುಂಡದಲ್ಲಿ ಇರ್ತಕ್ಕಂತಹ ಚೇಳುಗಳು, ಲಕ್ಷ ಲಕ್ಷ ಚೇಳುಗಳು ನಿನ್ನನ್ನು ಕಚ್ಚಿ ಹಿಂಸೆ ಕೊಡಲಿ. ಇದಕ್ಕೆ ಶ್ರೀನಾಥ್ ಭಗವಾನ್ ಮೇಲೆ ಆಣೆ. ಶ್ರೀನಾಥ್ ಅಂದರೆ ವಿಷ್ಣುವಿನ ಇನ್ನೊಂದು ಹೆಸರೇ ಶ್ರೀನಾಥ್. ಇದು ಮಂತ್ರದ ಅರ್ಥ. ಅಂದರೆ ಇಲ್ಲಿ ಲಕ್ಷ್ಮಿಗೆ ಕರೀತಾ ಇದ್ದಾರೆ, ಲಕ್ಷ್ಮಿ ಹತ್ರ ಬೇಡ್ಕೊಳ್ತಾ ಇದ್ದಾರೆ, ಕುಬೇರನನ್ನಾಗಿ ಮಾಡು, ನನ್ನನ್ನು ದೊಡ್ಡ ಶ್ರೀಮಂತರನ್ನಾಗಿ ಮಾಡು. ಮಾಡದೆ ಹೋದರೆ ನೀನು ನರಕ ಕುಂಡಕ್ಕೆ ಬಿದ್ದು ನರಕ ಕುಂಡದಲ್ಲಿ ಇರ್ತಕ್ಕಂತಹ ಲಕ್ಷ ಲಕ್ಷ ಚೇಳುಗಳು ನಿನಗೆ ಕಚ್ಚಲಿ, ಆ ನೋವನ್ನು ಆ ಹಿಂಸೆಯನ್ನು ನೀನು ಅನುಭವಿಸು. ದುಹಾಯಿ ಅಂದರೆ ದುಹಾಯಿ ಶ್ರೀನಾಥ್ ಭಗವಾನ್ ಕಿ ಅಂದರೆ ಶ್ರೀನಾಥ್ ದೇವರ ಮೇಲೆ ಆಣೆ ಅಂತ ಈ ಮಂತ್ರದ ಅರ್ಥ. ಈಗ ಮೂಲ ಮಂತ್ರದ ಆದಮೇಲೆ ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ. ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ದೇವರುಗಳಿಗೂ ಆರತಿ ಮಾಡಿ. ಆರತಿ ಆದಮೇಲೆ ಅರ್ಪಣೆ ಮಾಡಿ. ನೀವು ಇಟ್ಟಿರ್ತಕ್ಕಂಥ ನೈವೇದ್ಯವನ್ನು ಅರ್ಪಣೆ ಮಾಡಿ, ನೀವು ಇಟ್ಟಿರ್ತಕ್ಕಂಥ ಪಾನೀಯವನ್ನು ಅರ್ಪಣೆ ಮಾಡಿ, ನೀವು ಮಾಡಿರ್ತಕ್ಕಂಥ ಪೂಜೆಯನ್ನು ಅರ್ಪಣೆ ಮಾಡಿ, ಎಲ್ಲವನ್ನು ಅರ್ಪಣೆ ಮಾಡಿ. ನೀವೇನೇನು ದೇವ್ರಿಗೆ ಕೊಟ್ಟಿದ್ದೀರಾ, ದೇವ್ರಿಗೆ ಏನೇನು ಮಾಡಿದ್ದೀರಾ ಅವೆಲ್ಲವನ್ನು ಅರ್ಪಿಸಿ. ಈಗ ನೆಕ್ಸ್ಟು ಕ್ಷಮಾ ಪ್ರಾರ್ಥನೆ. ಆ ತಾಯಿ ಹತ್ರ ಕೇಳ್ಕೊಳ್ಳಿ, ಅಮ್ಮ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ವ್ರತದಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಏನಾದರೂ ಲೋಪದೋಷಗಳಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು ತಾಯಿ, ಹಾಗೆ ನಮ್ಮ ಮನೆಯವರನ್ನು ಕ್ಷಮಿಸು ತಾಯಿ ಅಂತ ಬೇಡ್ಕೊಳ್ಳಿ. ಕ್ಷಮಾ ಪ್ರಾರ್ಥನೆಯನ್ನು ಕೇಳ್ಕೊಳ್ಳಿ, ಕ್ಷಮಾ ಪ್ರಾರ್ಥನೆಯನ್ನು ಮಾಡಿ. ಈಗ ನಿಮ್ಮ ಅವತ್ತಿನ ದಿನದ ಪೂಜೆ ಮುಗೀತು. ಈ ರೀತಿ ನೀವು 11 ದಿನ ಬೇಕಾದ್ರೂ ಮಾಡ್ಬೋದು, 21 ದಿನ ಬೇಕಾದ್ರೂ ಮಾಡ್ಬೋದು. ಜಾಸ್ತಿ ಸಮಸ್ಯೆ ಇರ್ತಕ್ಕಂಥವ್ರು 42 ದಿನ ಸಹ ಬೇಕಾದ್ರೆ ಮಾಡಬಹುದು. ಅದು ನಿಮ್ಮ ಅನುಕೂಲ. ಈಗ ಪ್ರಯೋಗ ಹೇಳ್ತೀನಿ ನೋಡಿ. ಪ್ರಯೋಗ ಏನಪ್ಪ ಅಂತಂದರೆ, ನೀವು ಮಂಟಪದ ಮೇಲೆ ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ಐಟಮ್ಸ್ನ ಇಟ್ಟಿದ್ರಿ, ವಸ್ತುಗಳನ್ನು, ಮಹಿಳೆಯರು ಬಳಸ್ತಕ್ಕಂತಹ ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಇಟ್ಟಿದ್ರಿ. ಈಗೇನು ಮಾಡಬೇಕಂದ್ರೆ, ನಿಮ್ಮ ವ್ರತ ಎಲ್ಲ ಮುಗಿದ ನಂತರ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು. ನೀವು ಕೇಳ್ಬೋದು, ನಮ್ಮ ಮನೆ ತವ ಲಕ್ಷ್ಮೀ ದೇವಸ್ಥಾನ ಎಲ್ಲೂ ಇಲ್ವಲ್ಲ, ಏನು ಮಾಡೋದು ಅಂತ ನೀವು ಕೇಳ್ಬೋದು. ನೀವು ಎಲ್ಲೂ ಏನು ಮಾಡೋ ಹಾಗಿಲ್ಲ, ಎಲ್ಲಿ ದೂರ ಆದರೂ ಪರವಾಗಿಲ್ಲ ಅಥವಾ ಲೇಟ್ ಆದರೂ ಪರವಾಗಿಲ್ಲ, ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು. ಹೋಗಿ ಇದನ್ನು ಅರ್ಪಿಸ್ಬೇಕು. ನೀವು ಇಟ್ಟಿರ್ತಕ್ಕಂತಹ ಶೃಂಗಾರ ಐಟಮ್ಸ್ನೆಲ್ಲ ತಗೊಂಡು ಅದ್ರ ಜೊತೆಗೆ ಮಡಿಲಕ್ಕಿನ ನೀವು
ತಗೊಂಡು ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ತಗೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಗೆ ಇವೆಲ್ಲವನ್ನು ಅರ್ಪಿಸಿ ಕೊಟ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಧ್ಯವಾದರೆ ಅಲ್ಲೂ ಸಹ ಈ ಮಂತ್ರವನ್ನು ನೀವು ಜಪ ಮಾಡಿ ಬರಬೇಕು. ಇದು ಪ್ರಯೋಗ. ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ, ನಿಮ್ಮ ದಟ್ಟ ದಾರಿದ್ರ್ಯದಲ್ಲಿ ಆಚೆ ಹೋಗಿ ನಿಮ್ಗಿರ್ತಕ್ಕಂಥ ಮಾಟ ಮಂತ್ರ, ವಾಮಾಚಾರ, ಭೂತ ಪ್ರೇತಗಳ ಕಣ್ಣು ದೃಷ್ಟಿ, ನರಮಾನವರ ಕಣ್ಣು ದೃಷ್ಟಿ, ವಾಸ್ತು ದೋಷ, ಗ್ರಹಗತಿಗಳ ಒಂದು ಕೆಟ್ಟ ಸಮಯ ಎಲ್ಲವೂ ಹೊರಟೋಗಿ ಲಕ್ಷ್ಮೀ ತಾಯಿಯ ಕೃಪೆ ಆಗಿ ನಿಮಗೆ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವ ರೀತಿ ಬರುತ್ತೆ, ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಗೊತ್ತೇ ಆಗೋದಿಲ್ಲ. ಆ ರೀತಿ ಬಂದು ನೀವು ದೊಡ್ಡ ಶ್ರೀಮಂತರಾಗ್ತೀರಾ. ಈಗ ಇರ್ತಕ್ಕಂಥ ನಿಯಮಗಳ ಬಗ್ಗೆ ತಿಳಿಸಿ ನೋಡಿ. ಈ ಒಂದು ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವನೆ ಮಾಡಬೇಕು. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ದೈಹಿಕವಾಗಿ ಮಾನಸಿಕವಾಗಿ. ಹಾಗೆ ಫ್ರೀ ಇದ್ದಂತಹ ಸಮಯದಲ್ಲಿ ಲಕ್ಷ್ಮಿಯ ಸ್ತೋತ್ರಗಳು, ಸ್ತ್ರೀ ಸೂಕ್ತ ಈ ಥರ ಎಲ್ಲ ಬರ್ತದೆ, ಅದೆಲ್ಲ ನೀವು ಕೇಳ್ತಾ ಇರ್ಬೋದು. ಜೊತೆಗೆ ಇಷ್ಟು ಇರ್ತಕ್ಕಂತಹ ನೀತಿ ನಿಯಮಗಳು. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.